ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಕುರಿತು ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡುತ್ತೀನಿ. ಖಂಡಿತವಾಗ್ಲೂ ಸಹ ಎರಡು ಅಪ್ಡೇಟ್ಸು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ನಮ್ಗೆ ಇದುವರೆಗೂ ಬಂದಿಲ್ಲ, ಯಾಕೆ ಅಂತ ಫಲಾನುಭವಿಗಳು ಕೇಳ್ತಿದ್ದೀರಾ. ಇದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಕೊಡ್ತೀನಿ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ಹಣ ಜಮಾ ಕುರಿತು ನೀವು ಅಪ್ಡೇಟ್ಸನ್ನು ಕೇಳ್ತಿದ್ದೀರಾ. ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ಜೊತೆಗೆ ಕೆಳಗಡೆ ಲೈಕ್ ಬಟನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಈಗಲೇ ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಓಕೆನಾ? ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇತ್ತೀಚೆಗೆ ಸಾಕಷ್ಟು ಕಮೆಂಟ್ಸನ್ನು ಮಾಡ್ತಿದ್ದಾರೆ. ನಮಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಇದುವರೆಗೂ ಬಂದಿಲ್ಲ, ಯಾಕೆ, ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ಮೊದಲಿಗೆ ನೋಡಿ ಫಲಾನುಭವಿಗಳು, ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಬಂದುಬಿಟ್ಟು ಸರ್ಕಾರದ ಕಡೆಯಿಂದ ಈಗಾಗಲೇ ಬಿಡುಗಡೆ ಆಗಿದೆ. ಈಗಾಗಲೇ 60 to 70% ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿರುವಂಥದ್ದು. ವರಮಹಾಲಕ್ಷ್ಮಿ ಹಬ್ಬದ ದಿನ ಹಣ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದ್ರು. ವರಮಹಾಲಕ್ಷ್ಮಿ ಹಬ್ಬದ ದಿನ ಸಂಜೆಯಿಂದನೂ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಾ ಬರ್ತಿದೆ. ಅವತ್ತು ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಬಂತು. ಅದಾದಮೇಲೆ ಪ್ರತಿನಿತ್ಯನೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಿರುವಂಥದ್ದು. ಈಗ ನಿಮಗೆ ಈಗಾಗಲೇ 20ನೇ ಕಂತು ಹಣದವರೆಗೂ ಬಂದಿದೆ. 21ನೇ ಕಂತು ಹಣ ನಿಮಗೆ ಬಂದೇ ಇಲ್ಲ ಅಂತ ಅಂದರೆ ಫಲಾನುಭವಿಗಳು ಯಾರು ಟೆನ್ಷನ್ ತಗೊಳ್ಳೋಂತಹ ಅವಶ್ಯಕತೆ ಇಲ್ಲ. ಏನು ತೊಂದರೆ ಏನು ಆಗಿಲ್ಲ. ನೀವೇನು ಬೇರೆ ಎಲ್ಲಿ ಹೋಗಿ ಏನೂ ಸಹ ಚೆಕ್ ಮಾಡಿಸೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅತಿ ಶೀಘ್ರದಲ್ಲೇ ಬರುತ್ತೆ. ನೋಡಿ, 21ನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿದ್ದಾರೆ. ಒಂದೇ ದಿನ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡುತ್ತಾ ಅಂತಂದರೆ ಖಂಡಿತವಾಗ್ಲೂ ಸಹ ಜಮಾ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಅದನ್ನು ಸಹ 21ನೇ ಕಂತು ಹಣ ಜಮಾ ಆಗ್ತಿರುವಂಥದ್ದು ಪ್ರೋಸೆಸ್ ಸ್ವಲ್ಪ ಸ್ಲೋ ಇದೆ. ಹಾಗಾಗಿ ನಿಮಗೆ ಒಂದು ಟೈಮ್ ಅಂದರೆ 15 to 20 days ಟೈಮ್ ಬೇಕೇ ಬೇಕು. ಈಗ ಜಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಣ ಜಮಾ ಆಗಿದ್ದು. ಸೊ ಹಾಗಾಗಿ ನಿಮಗೆ ಇದೇ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ 100% ಆಫ್ ದಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಜಮಾ ಆಗೇ ಆಗುತ್ತೆ. ಯಾಕಂತ ಅಂದರೆ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಬ್ಯಾಚ್ ವೈಸ್ ನೋಡಿಕೊಂಡು ಹಣ ಜಮಾ ಮಾಡ್ತಾ ಬರ್ತಿದ್ದಾರೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ, ನಿಮ್ಗೆ 21ನೇ ಕಂತು ಹಣ ಬಂದಿಲ್ಲ ಅಂತ ಅಂದರೆ ನಿಮ್ಮ ಜಿಲ್ಲೆಯವ್ರಿಗೆ ಯಾರಿಗೂ ಬಂದಿಲ್ಲ, ನಿಮ್ಮ ಜಿಲ್ಲೆಗೆ ಹಣನೇ ಬಿಡುಗಡೆ ಆಗಿಲ್ಲ, ಇದ್ಯಾವುದೂ ಸಹ ಅಲ್ಲ. ನಿಮ್ಮ ಜಿಲ್ಲೆಯ ಫಲಾನುಭವಿಗಳಿಗೆ ಈಗಾಗಲೇ ಒಂದಿಷ್ಟು ಫಲಾನುಭವಿಗಳಿಗೆ ಬಂದಿರುತ್ತೆ, ನಿಮಗೆ ಮಾತ್ರ ಪೆಂಡಿಂಗ್ ಇದೆ. ಹೌದು, ನಿಮಗೆ ಪೆಂಡಿಂಗ್ ಇದೆ ಅಂತ ಅಂದರೆ ಅತಿ ಶೀಘ್ರದಲ್ಲೇ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಅದು ಇವತ್ತಾದರೂ ಬರ್ಬೋದು, ನಾಳೆನಾದರೂ ಬರ್ಬೋದು. ಓಕೆನಾ? ಸೊ ನಿಮಗೆ 100% ಗೃಹಲಕ್ಷ್ಮಿ ಯೋಜನೆ 21ನೇ ಕಂತು ಹಣ ಬರುತ್ತೆ. ಓಕೆನಾ? ಈಗ 21ನೇ ಕಂತು ಹಣ ಜಮಾ ಕುರಿತು ಏನೋ ಸರ್ಕಾರದ ಕಡೆಯಿಂದ ಕೊನೆಗೂ ಹಣ ಬಿಡುಗಡೆ ಮಾಡಿಬಿಟ್ರು, ನಿಮಗೂ ಸಹ ಅಮೌಂಟ್ ಬಂತು, ಒಂದಿಷ್ಟು ಅಪ್ಡೇಟ್ಸ್ ನಿಮಗೂ ಗೊತ್ತಾಯಿತು. ಈಗ 22ನೇ ಕಂತು ಹಣ ಯಾವಾಗ ಜಮಾ ಆಗುತ್ತೆ? ಫಲಾನುಭವಿಗಳಲ್ಲಿ ಸಾಮಾನ್ಯವಾಗಿರುವಂತಹ ಡೌಟೇ. ಯಾಕಂತಂದರೆ ಕಳೆದ 4 ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲಿಲ್ಲ. ಏಪ್ರಿಲ್ ತಿಂಗಳ ಹಣನೇ ನಿಮಗೆ ಈಗ ಬಂದಿರೋದು. ಯಾವಾಗ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವೇನು ಪಡ್ಕೊಂಡಿದ್ದೀರಾ 21ನೇ ಕಂತು ಹಣ, ಅದು ಬಂದುಬಿಟ್ಟು ನಿಮಗೆ ಏಪ್ರಿಲ್ ತಿಂಗಳ ಹಣ. ಈಗ ನಿಮಗೆ ಮೇ ತಿಂಗಳ ಹಣ ಬರಬೇಕು, ಜೂನ್ ತಿಂಗಳ ಹಣ ಬರಬೇಕು, ಜುಲೈ ತಿಂಗಳ ಹಣ ಬರಬೇಕು. ಈಗ 3 ಕಂತು ಹಣ ಬಾಕಿ ಇದೆ ಅಲ್ವಾ? 22ನೇ ಕಂತು ಹಣ ನಮಗೆ ಇದೇ ತಿಂಗಳಲ್ಲಿ ಬರುತ್ತಾ ಅಂತ ನೀವು ಕೇಳೋದಾದರೆ, ನೋಡಿ, ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು 1 ಕಂತು ಹಣ ಬಿಡುಗಡೆ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಇನ್ನೂ 2,000 ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಬೇಕು ಅಂತ ಹೇಳಿಬಿಟ್ಟು ನಮಗೂ ಆಸೆ ಇದೆ, ನಾವು ಜಮಾ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಅವ್ರಿಗೆ ನಮಗೆ ಆಸೆ ಇದೆ, ಆದಷ್ಟು ಜಮಾ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಅದ್ರ ಪ್ರಕಾರ ನೋಡೋದಾದರೆ ಗೃಹಲಕ್ಷ್ಮಿಯರಿಗೆ 22ನೇ ಕಂತು ಹಣ ಬಂದುಬಿಟ್ಟು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಒಂದಂತೂ ನೆನ್ಪಿಟ್ಕೊಳ್ಳಿ, ಗೌರಿ ಗಣೇಶ ಹಬ್ಬದ ದಿನಾನೇ ಬರ್ಬೋದು, ಇಲ್ಲ ಅಂತಂದರೆ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ಬರ್ಬೋದು, ಹಬ್ಬಕ್ಕೆ ಮುಂಚೆ ಬರ್ಬೋದು. ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಜಮಾ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಮಗೂ ಆಸೆ ಇದೆ, ಫಲಾನುಭವಿಗಳು ಖುಷಿ ಪಡ್ತಾರೆ, ಮಹಿಳೆಯರಿಗೆ ಖುಷಿ ಆಗುತ್ತೆ, ಹಬ್ಬಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಓಕೆನಾ? ಉಡುಪಿಯಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ನಿಮಗೆಲ್ರಿಗೂ ಇದೊಂದು ರೀತಿಯ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 22ನೇ ಕಂತು ಹಣಕ್ಕಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ, ನಿಮಗೆ ಬಂದುಬಿಟ್ಟು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಹಣ ಜಮಾ ಆಗುವಂಥ ಸಾಧ್ಯತೆ ಇದೆ. ಬಟ್ ಯಾವಾಗ ಹಣ ಬಿಡುಗಡೆ ಆಗುತ್ತೆ, ಹಬ್ಬದ ದಿನ ಬರುತ್ತಾ, ಹಬ್ಬದ ಮುಂಚೆ ದಿನ ಬರುತ್ತಾ ಅಂತ ಹೇಳಿಬಿಟ್ಟು ನಾನು ಪ್ರತಿನಿತ್ಯದ ಅಪ್ಡೇಟ್ಸ್ ಏನು ಕೊಡ್ತಿರ್ತೀನಿ ಅದರಲ್ಲಾದರೆ ತಿಳಿಸ್ಕೊಡ್ತೀನಿ. ಓಕೆನಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೋ ಆ ಒಂದು ಹೇಳಿಕೆಯನ್ನು ಕೊಟ್ಟರು, ಎಲ್ರಿಗೂ ಒಂದು ರೀತಿ ಖುಷಿ ಆಯಿತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ 2,000 ಕೊಟ್ಟರು, ಇನ್ನು ಗೌರಿ ಗಣೇಶ ಹಬ್ಬ ಟೈಮಕ್ಕೆ 2,000 ಕೊಟ್ಟರು ಅಂದರೆ ಈ ತಿಂಗಳಲ್ಲೇ 4,000 ಬರುತ್ತೆ, ನಮಗೂ ಖುಷಿ ಆಗುತ್ತೆ. ಮತ್ತು ಮುಂದಿನ ತಿಂಗಳಲ್ಲಿ 2,000 ಕೊಟ್ಟರು ಅಂತಂದರೆ ಈ ರೀತಿ ಬ್ಯಾಲೆನ್ಸ್ ಆಗಿ ಪ್ರತಿ ತಿಂಗಳೂ ಕರೆಕ್ಟಾಗಿ ಹೋಗ್ತಾ ಇರುತ್ತೆ ಅಂತ ಮಹಿಳೆಯರೆಲ್ಲರೂ ಸಹ ಖುಷಿ ಪಟ್ಟರು. ಬಟ್ ಇಲ್ಲಿ ಒಂದು ಬೇಜಾರಾಗುವಂತಹ ವಿಷಯ
ವಿಷಯ ಏನು ಅಂತ ಅಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಷ್ಟೆಲ್ಲ ಇನ್ಫಾರ್ಮೇಷನ್ ಏನು ಹೇಳ್ತಾರೆ ಇದರ ಜೊತೆಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾವು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಬಂದುಬಿಟ್ಟು ಜೂನ್ ತಿಂಗಳ ಹಣ ಜಮಾ ಮಾಡಿದ್ದೀವಿ, ಈಗ ನೆಕ್ಸ್ಟ್ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಜುಲೈ ತಿಂಗಳ ಹಣ ಜಮಾ ಮಾಡಿದ್ರೆ ಎಲ್ಲನೂ ಕರೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು, ಬಟ್ ಅವರು ಆ ಒಂದು ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಆ ಒಂದು ಇನ್ಫಾರ್ಮೇಷನ್ ಸರಿ ಅಲ್ಲ. ಓಕೆನಾ. ಸೊ ಯಾಕಂತ ಅಂದರೆ ಅವರು ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಅವ್ರಿಗೂ ಸಹ ಕರೆಕ್ಟಾಗಿ ಅವರ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂತಂದರೆ ಅವರು ಇನ್ಫಾರ್ಮೇಷನ್ ಪಡ್ಕೋಬೇಕು. ಓಕೆನಾ. ಯಾಕೆ ಅಂತ ಅಂದರೆ ಏಪ್ರಿಲ್ ತಿಂಗಳ ಹಣ ಬಂದುಬಿಟ್ಟು ನಿಮಗೆ ಯಾವಾಗ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಜಮಾ ಆಗಿದೆ. ಈಗ ನೆಕ್ಸ್ಟ್ ಇವರು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಮತ್ತೆ 2,000 ಹಣ ಬಿಡುಗಡೆ ಮಾಡಿದ್ರೂ ಸಹ ಅದು ಮೇ ತಿಂಗಳ ಹಣ ಆಗುತ್ತೆ. ಓಕೆನಾ. ಇನ್ನೂ ಎಷ್ಟು ತಿಂಗಳ ಹಣ ಬಾಕಿ ಇದೆ? ಜೂನ್ ಮತ್ತು ಜುಲೈ ತಿಂಗಳ ಹಣ ಬಾಕಿ ಇದೆ. ಓಕೆನಾ. ಅವ್ರು ಹೇಳ್ತಿರುವಂಥ ಪ್ರಕಾರ ನೋಡೋದಾದರೆ ಈಗ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಹಣ ಜಮಾ ಮಾಡಿಬಿಟ್ಟಿದ್ದಾರೆ ಅಂತ ಅಂದರೆ ಎಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ, ಮತ್ತು ಆಗಸ್ಟ್ ತಿಂಗಳದ್ದು ಸೆಪ್ಟೆಂಬರಲ್ಲಿ ಜಮಾ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇದು ನಿಜ ಅಲ್ಲ. ಓಕೆನಾ. ಸೊ ಅವ್ರು ಏನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅವ್ರು ಹೇಳಿರುವಂತಹ ಪಾಯಿಂಟ್ ಆಫ್ ವ್ಯೂ ಸರಿ ಹೋಗಿದೆ. ಏನಂತ ಅಂದರೆ ಹಬ್ಬದ ದಿನ 2,000 ಬಿಡುಗಡೆ ಮಾಡಿದ್ದೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಇನ್ನು ಗೌರಿ ಗಣೇಶ ಹಬ್ಬಕ್ಕೆ 2,000 ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವರಿಗೆ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಕರೆಕ್ಟಾಗಿ ಇನ್ಫಾರ್ಮೇಷನ್ ಬಂದಿರಲ್ಲ. ಸೊ ಹಾಗಾಗಿ ಅವ್ರಂಗೆ ಅನ್ಕೊಂಡಿರ್ತಾರೆ ಯಾವಕ್ಕಂತೂ ಹಣ ಪ್ರೋಸೆಸ್ ಆಗ್ತಿದೆ ಏನು ಅಂತ ಹೇಳಿಬಿಟ್ಟು. ಬಟ್ ನಿಮಗೆ ಏಪ್ರಿಲ್ ತಿಂಗಳ ಹಣ ಇದುವರೆಗೂ ಸಹ ಜಮಾ ಆಗಿರುವಂಥದ್ದು, ಇನ್ನು ಮೇ ತಿಂಗಳ ಹಣ ಒಂದು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಬಿಡುಗಡೆ ಆಗುವಂತಹ ಜಮಾ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಆ್ಯಂಡ್ ನೆಕ್ಸ್ಟ್ ಜೂನ್ ಮತ್ತು ಜುಲೈ ತಿಂಗಳ ಹಣ ಬಂದುಬಿಟ್ಟು ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವಾಗ ಜಮಾ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ನಾನು ಅಪ್ಡೇಟ್ಸನ್ನು ಕೊಡ್ತೀನಿ. ಅವರೆಲ್ಲವೂ ಒಂದು ಸ್ಪಷ್ಟನೆ ಕೊಟ್ಟಿದ್ದಾದಮೇಲೆ ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸ್ ಬಂದಿದ್ದಾದಮೇಲೆ. ಓಕೆನಾ. ಸೊ ಈ ಒಂದು ಇನ್ಫಾರ್ಮೇಷನ್ ಎಲ್ರಿಗೂ ರೀಚ್ ಆಗಬೇಕು. ನಮಗೆ ಏಪ್ರಿಲ್ ತಿಂಗಳ ಹಣ ಮಾತ್ರ ಬಂದಿರೋದು ಅಂತ ಎಲ್ರಿಗೂ ಗೊತ್ತಾಗಬೇಕು ಅಂತ ಅಂದರೆ ನೀವೇನು ಮಾಡ್ತೀರಾ, ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರಿಗೆ ಒಂದು ಲೈಕನ್ನು ಮಾಡಿ, ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ನಿಮಗೆ ಎಷ್ಟು ತಿಂಗಳ ಹಣ ಬಾಕಿ ಇದೆ, ನಿಮಗೆ ಜೂನ್ ಜುಲೈ ತಿಂಗಳ ಹಣ ಬಾಕಿ ಇದೆಯಾ, ಮೇ ಜೂನ್ ಜುಲೈ ತಿಂಗಳ ಹಣ ಬಾಕಿ ಇದೆಯಾ, ಎಷ್ಟು ಕಂತು ಹಣ ಬಂದಿದೆ, ನೀವು ಯಾವ ಜಿಲ್ಲೆಯವರು ಅಂತ ಹೇಳಿಬಿಟ್ಟು ಈ ರೀತಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸನ್ನು ಮಾಡಿದಿರಾ, ವಿಡಿಯೋಗೆ ಲೈಕ್ ಮಾಡಿದಿರಾ ಅಂತ ಅಂದರೆ ಎಲ್ಲ ಕಡೆನೂ ಒಂದು ಇನ್ಫಾರ್ಮೇಷನ್ ಶೇರ್ ಆಗುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ, ಆಗ ಸರ್ಕಾರಕ್ಕೆ ತಲುಪುವಂತಹ ಚಾನ್ಸಸ್ಸನ್ನು ಸಹ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ವಿಡಿಯೋಗೆ ಲೈಕನ್ನು ಮಾಡಿ, ಜೊತೆಗೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಓಕೆನಾ. ನಿಮ್ಮ ಒಂದು ಎಲ್ಲ ಸ್ನೇಹಿತರು ಕಮೆಂಟ್ಸನ್ನು ಓದ್ತಾರೆ, ಆಗ ಅವ್ರಿಗೂ ಗೊತ್ತಾಗುತ್ತೆ ಓ ಈ ರೀತಿ ಆಗ್ತಿದೆ, ಇವರು ಈ ಜಿಲ್ಲೆಯವರು ಏನು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಪ್ರತಿಯೊಬ್ಬರು ಕಮೆಂಟ್ಸನ್ನು ಮಾಡಿ, ಹೆಚ್ಚು ಕಮೆಂಟ್ಸು ಹೆಚ್ಚು ಲೈಕ್ಸ್ ಇವತ್ತಿನ ಈ ವಿಡಿಯೋಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಾಗೇನು ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ನಮ್ಮ ಚಾನಲಲ್ಲಿ ಸಿಗ್ತಿರುತ್ತೆ. ಪ್ರತಿನಿತ್ಯದ ಅಪ್ಡೇಟ್ಸ್ ಪಡ್ಕೋಬೇಕು ಅಂತ ಅಂದರೆ ಕೆಳಗಡೆ ಲೈಕ್ ಬಟನ್ನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.